ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು 7ನೇ ತರಗತಿಯ ಪದ್ಯ ಭಾಗವಾಗಿರುವಂತಹ ತಿರುಕನ ಕನಸು ಅನ್ನುವಂತಹ ಒಂದು ಪದ್ಯ ಭಾಗವನ್ನ, ಸಾರಾಂಶವನ್ನ, ಕವಿಗಳ ಪರಿಚಯವನ್ನ ಹಾಗೂ ಪದಗಳ ಅರ್ಥವನ್ನ ನೋಡ್ಕೊಂಡು ಬರೋಣ. ಕನಸಂದ್ರ ಯಾರಿಗೆ ಇಷ್ಟ ಇಲ್ಲ ಹೇಳಿ ನೋಡೋಣ ವಿದ್ಯಾರ್ಥಿಗಳೇ. ಮಕ್ಕಳೇ, ಕನಸಂದ್ರ ಎಲ್ರಿಗೂ ಇಷ್ಟ. ನಾವು ಕನಸನ್ನ ಯಾವ ರೀತಿ ಕಾಣ್ತೀವಿ? ಕೆಲವೊಂದ್ಸಲ ಸಂತೋಷದ ಇರುವಂತಹ ಕನಸನ್ನ ಕಾಣ್ತೀವಿ. ಇನ್ ಕೆಲವೊಂದ್ಸಲ ತುಂಬಾ ದುಃಖದಿಂದ ಕೂಡಿರುವಂತಹ ಕನಸುಗಳು ಕೂಡ ಬಿದ್ದಿರ್ತವೆ. ಸಂತೋಷದಿಂದ ಕಂಡಿರುವಂತಹ ಕನಸುಗಳಲ್ಲಿ ನಮ್ಗೆ ಏನಾಗಿರತ್ತ, ಎಚ್ಚರ ಆದ್ಮೇಲೆ ಇವತ್ತು ಎಷ್ಟು ಚೆನ್ನಾಗಿ ಕನಸು ಬಿತ್ತಲ್ಲ, ಇದು ಹಿಂಗೆ ನಿಜ ಜೀವನದಾಗ ಆದ್ರೆ ಹೆಂಗಪ್ಪ ಅನ್ನುವಂತ ಒಂದು ಖುಷಿಯ ವಾತಾವರಣವನ್ನ ಅಲ್ಲಿ ಏರ್ಪಡಿಸಲಾಗ್ತತೆ. ಅದೇ ರೀತಿ ದುಃಖದ ಕನಸುಗಳನ್ನ ಕಂಡ್ವಿ ಅಂತಂದ್ರ ಎದ್ಮೇಲೆ ಅಯ್ಯೋ ದುಃಖದ ಕನಸ, ಯಾಕೆ ಈ ತರ ಬಿತ್ತು, ಏನಾಗುತ್ತೋ ಏನಿಲ್ಲೋ ಅನ್ನೋ ಒಂಥರ ಮನಸ್ಸಿನಲ್ಲಿ ಯಾವಾಗ್ಲೂ ದುಗುಡ ದುಮ್ಮಾನ ತುಂಬಿರುವಂತಹ ಒಂದು ಸಂದರ್ಭ ಸೃಷ್ಟಿ ಆಗ್ತತಿ. ಹೀಗಾಗಿ ಕನಸನ್ನ ನಾವು ಯಾವ ರೀತಿ ಕಂಡ್ರು ಕೂಡ ಕನಸು ಕನಸನ್ನೇ ಅಂತ ಹೇಳ್ಬೋದು. ಕನಸನ್ನ ನನಸು ಮಾಡುವಂತಹ ಟೈಮ್ ಕೂಡ ಬರತ್ತ, ಅಂದ್ರೆ ವೇಳೆ ಕೂಡ ಬರತ್ತ. ಹೀಗಾಗಿ ನಾವು ಕನಸಿನಿಂದ ಎಚ್ಚರ ಆದ್ಮೇಲೆ ಇದು ಕನಸ ಅನ್ನುವಂತಹ ಒಂದು ನಮ್ಗ ಪರಿಕಲ್ಪನೆ ಕೂಡ ಬರತ್ತ ಅಂತ ಹೇಳ್ಬೋದು. ಹೀಗಾಗಿ ಈ ಪದ್ಯ ಭಾಗದಲ್ಲಿ ಇಲ್ಲೊಬ್ಬ ತಿರುಕ ಯಾವ ರೀತಿ ಕನಸನ್ನು ಕಂಡಿದಾನ, ಅವ ಕನಸಿನಲ್ಲಿ ಏನೇನವ ಆಗ್ತಾನ ಅನ್ನುವಂತಹದ್ದು ಒಂದು ಭೋಗ ಷಟ್ಪದಿಯಲ್ಲ 6 ಸಾಲುಗಳಿಂದ ಕೂಡಿರುವಂತಹ ಒಂದು ಪದ್ಯ ಭಾಗದಲ್ಲಿ ಏನ್ ಮಾಡಿದಾರ, ಈ ಪದ್ಯವನ್ನ ರಚನೆಯನ್ನ ಮಾಡಿದಾರ. ಭೋಗ ಷಟ್ಪದಿ ಅಂತಂದ್ರೆ 6 ಸಾಲಿನ ಪದ್ಯಗಳು ಇರ್ತತಿ. ಅಂದ್ರೆ ಕಥೆಯನ್ನ ಕವನದ ಮುಖಾಂತರ ಹೇಳುವಂತಹ ಒಂದು ಪದ್ಯವಕ್ಕ ನಾವೇನ್ತೀವಿ, ಕಥನ ಕವನ ಅಂತ ಕರಿತೀವಿ. ಈ ಭೋಗ ಷಟ್ಪದಿ ಅಂತ ಹೇಳಿ ಕರಿತೀವಿ. ಹೀಗಾಗಿ ಈ ಭೋಗ ಷಟ್ಪದಿ 6 ಸಾಲುಗಳನ್ನು ಕೂಡಿರುವಂತಹ ಈ ಭೋಗ ಷಟ್ಪದಿ ಇಲ್ಲಿ ಕವಿಗಳು ಏನ್ ಮಾಡಿದಾರ, ತಮ್ಮ ಕನಸನ್ನ, ತಿರುಕನ್ನು ಕಂಡಿರುವಂತಹ ಒಂದು ಕನಸನ್ನ ಯಾವ ರೀತಿಯಾಗಿ ಹೇಳಿದ್ರ, ಕಥೆಯನ್ನ ಕವನದ ರೂಪದಲ್ಲಿ ಹೇಳ್ಕೊಂತ ಹೋಗಿದಾರ. ಬನ್ನಿ ಯಾವ ರೀತಿ ಹೇಳಿದಾರ ಏನಂತೆ ಕವಿಗಳ ಪರಿಚಯವನ್ನ, ಪದಗಳ ಅರ್ಥವನ್ನ ನೋಡ್ಕೊಂಡ್ ಬರೋಣ. ಬನ್ನಿ ನೋಡಿ ವಿದ್ಯಾರ್ಥಿಗಳೇ, ತಿರುಕನ ಕನಸು 7ನೇ ತರಗತಿಯ ಪದ್ಯ ಭಾಗ ತಿರುಕನ ಕನಸು. ಮುಪ್ಪಿನ ಷಡಕ್ಷಿ ಅವರು ಇದನ್ನ ರಚನೆಯನ್ನ ಮಾಡಿದಾರ. ನೋಡಿ, ನಾ ಮೊದಲೇ ಹೇಳಿದ್ನಲ್ಲ, 6 ಸಾಲುಗಳಿರ್ತಕ್ಕಂತಹ ಒಂದು ಪದ್ಯ ಭಾಗ, 1 2 3 4 5 6. ಇದಕ್ಕೆ ನಾವು ಭೋಗ ಷಟ್ಪದಿ ಅಂತ ಹೇಳಿ ಕರಿತೀವಿ. ಕಥೆಯನ್ನ ಕವನದ ಮುಖಾಂತರ ಇಲ್ಲಿ ಹೇಳಲಿಕ್ಕೆ ಹೊರಟಿದಾರ. ಬನ್ನಿ ಕವಿಗಳ ಪರಿಚಯವನ್ನು ನೋಡ್ಕೊಂಡ್ ಬರೋಣ. ಕೃತಿಕಾರರ ಪರಿಚಯ. ಮುಪ್ಪಿನ ಷಡಕ್ಷರಿ. ನೋಡಿ, ಇದ ಪದ್ಯ ಭಾಗದ ಕೃತಿಕಾರರ ಹೆಸರು ಏನಪ್ಪಾ ಅಂತಂದ್ರೆ ಮುಪ್ಪಿನ ಷಡಕ್ಷರಿ. ಇವರು ಶಾಲಿವಾಹನಶಕೆ 1500ರ ಸುಮಾರಿಗೆ ಜೀವಿಸಿದ್ದರು. ಕಾವೇರಿ ತೀರದ ಶಂಭುಲಿಂಗ ಬೆಟ್ಟದಲ್ಲಿ ಇವರು ತಪಸ್ಸು ಮಾಡಿದ್ದಾಗಿ ಹೇಳಲಾಗುತ್ತಿದೆ. ಇವರು ಕೊಳ್ಳೇಗಾಲದವರು. ಸ್ವರವಚನಗಳ ಸಂಗ್ರಹವಾದ ಸುಬೋಧ ಸಾರ ಇವರ ಕೃತಿ. ಇವರು ನಿಜಗುಣ ಶಿವಯೋಗಿಗಳ ಸಮಕಾಲೀನರೆಂದು ವಿದ್ವಜ್ಜನರ ಅಭಿಪ್ರಾಯ. ನೋಡಿ ಏನ್ ಹೇಳ್ತಾರಪ್ಪ ಅಂತಂದ್ರ, ಮುಪ್ಪಿನ ಷಡಕ್ಷರವರು 1500ರಲ್ಲಿ ಇವರು ಜೀವಿತಾವಧಿ, ಇವರ ಕಾಲ. ಕಾವೇರಿ ತೀರದ ಶಂಭುಲಿಂಗ ಬೆಟ್ಟದಲ್ಲಿ ಇವರು ತಪಸ್ಸನ್ನ ಮಾಡಿದ್ರು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರ. ಕೊಳ್ಳೇಗಾಲದವರು, ಇವ್ರ ಊರು ಯಾವುದು, ಕೊಳ್ಳೇಗಾಲ ಅಂತ ಹೇಳ್ಬೋದು. ಇವರ ಸುಬೋಧ ಸಾರ ಅನ್ನುವಂತಹ ಇವರ ಪ್ರಸಿದ್ಧವಾದಂತಹ ಒಂದು ಕೃತಿ, ಸ್ವರ ವಚನಗಳ ಮುಖಾಂತರ ಸಂಗ್ರಹವಾಗಿರುವಂತಹ ಒಂದು ಕೃತಿ ಅಂತಾನೆ ಹೇಳಬಹುದು. ಇವರು ನಿಜಗುಣ ಶಿವಯೋಗಿಗಳ ಸಮಕಾಲೀನವರು ಅಂತ ಹೇಳ್ತಾರ ವಿದ್ವಾಂಸರು. ಪದಗಳ ಅರ್ಥವನ್ನ ನೋಡಿ. ತಿರುಕ ಅಂದ್ರೇನು? ಭಿಕ್ಷುಕ. ಮುರುಕು ಅಂದ್ರ ಪಾಳು ಬಿದ್ದ, ಮುರಿದು ಬಿದ್ದ. ಪುರ ಅಂದ್ರ ಪಟ್ಟಣ ಅಥವಾ ನಗರ. ಕರಿ ಅಂದ್ರ ಆನೆ. ಕುಸುಮ ಮಾಲೆ ಅಂದ್ರ ಹೂವಿನ ಮಾಲೆ. ಧರ್ಮಶಾಲೆ ಅಂದ್ರ ಅನ್ನ ಛತ್ರ. ತೊಡರಿಸು, ಧರಿಸು, ಹಾಕು. ಪಟ್ಟ ಅಂದ್ರ ಸಿಂಹಾಸನ. ಒಡೆಯ ಅಂದ್ರ ರಾಜ, ದೊರೆ. ಮಾಳಪೆವು ಅಂದ್ರ ಮಾಡುವೆವು. ಒಡನೆ ಅಂದ್ರ ತಕ್ಷಣ, ಅರ್ಜೆಂಟ್ ಅಂತೀವಲ್ಲ ಅದು. ಪೊಡವಿ ಅಂದ್ರ ರಾಜ್ಯ. ಆನ್ಮ ಅಂದ್ರ ಒಡೆಯ ಅಥವಾ ರಾಜ ಅಂತ ಕರಿತೀವಿ. ಅರಸ ಅಂತಾನು ಕೂಡ ಕರಿತೀವಿ. ಹಿಗ್ಗು ಅಂದ್ರ ಸಂತೋಷ ಪಡು ಅಥವಾ ಹರ್ಷಿಸು, ಖುಷಿ ಪಡುವುದು. ನೃಪ ಅಂದ್ರ ರಾಜ, ದೊರೆ. ಬಟ್ಟಿನಿಗಳು ಅಂದ್ರ ಹೆಂಡತಿಯರು. ಪಟ್ಟ ಮಹಿಷಿ ಅಲ್ಲದ ರಾಣಿಯರು. ನಲ್ಲ ಅಂದ್ರ ಪ್ರಿಯತಮ. ಓಲಗ ಅಂದ್ರ ರಾಜ್ಯಸಭೆ. ಲೀಲೆ ಅಂದ್ರ ವಿನೋದ, ವಿಲಾಸ. ಚಾತುರಂಗ ಅಂದ್ರೆ ಸೈನ್ಯದ 4 ಅಂಗಗಳಿಗೆ ನಾವೇನಂತೀವಿ, ಚಾತುರಂಗ ಅಂತ ಕರಿತೀವಿ. ಯಾವ್ದಪ್ಪ ಚಾತುರಂಗ ಅಂದ್ರೆ ಆನೆ, ಕುದುರೆ, ರಥ, ಕಾಲಾಳಿನ ಬಲಕ ನಾವು ಚಾತುರಂಗ ಸೈನ್ಯ ಅಂತ ಕರಿತೀವಿ. ಲೋಲ ಅಂದ್ರ ಉಸ್ತುಕ, ಸಂತೋಷ. ಸುತ ಅಂದ್ರ ಮಗ. ಜೀ ಅಂದ್ರ ಸ್ವಾಮಿ, ಒಡೆಯ. ಸಕಲ ಅಂದ್ರ ಎಲ್ಲ. ಸಂಭ್ರಮ ಅಂದ್ರ ಹರ್ಷ, ಉಲ್ಲಾಸ. ಅಖಿಲ ಅಂದ್ರ ಕೂಡ ಸಕಲ, ಎಲ್ಲ ಅನ್ನುವಂಥ ಪದವನ್ನ ಅರ್ಥವನ್ನು ನೀಡ್ತೈತಿ. ರಾಯ ಅಂದ್ರ ರಾಜ, ಅರಸ.
ಮೆಚ್ಚು ಅಂದ್ರೆ ಒಪ್ಪು, ಮೆಚ್ಚಿಕೊಳ್ಳುವುದು. ಅಂದದಿ ಅಂದ್ರೆ ಒಂದು ರೀತಿಯಲ್ಲಿ. ಧನ ಅಂದ್ರೆ ಹಣ, ಸಂಪತ್ತು. ಮದ ಅಂದ್ರೆ ಗರ್ವ, ಅಹಂಕಾರ. ತನುಜ ಅಂದ್ರ ಮಗ. ಜನಿತ ಅಂದ್ರ ಹುಟ್ಟು. ಜನ್ಮ ತಾಳು ಅಂದ್ರ ಅಣಿತರೊಳಗೆ, ಅಷ್ಟರಲ್ಲಿ. ದಂಡು ಅಂದ್ರ ಸೈನ್ಯ. ಮುತ್ತು ಅಂದ್ರ ಆವರಿಸು, ಸುತ್ತುವರಿಯುವುದು. ನೋಡಿದ್ರಲ್ಲ ಬನ್ನಿ ಮಕ್ಕಳೇ, ಈ ಪದವನ್ನ ಬಿಡಿಸಿ ಇಲ್ಲಿ ಕೊಟ್ಟಿದಾರ. ಅದನ್ನೊಂದ್ಸಲ ಮರು ಓದನ್ನ ಮಾಡೋಣ. ಮೊದಲೇದಾಗಿ ಅದನ್ನ ಓದಿ ಹೇಳ್ತೀನಿ ನೋಡಿ. ತಿರುಕನು ಓರ್ವನು ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೂ ಒಂದು ಕನಸನ್ನು ಕಂಡನು. ಎಂತು ಎನೆ. ಪುರದ ರಾಜ ಸತ್ತನು, ಅಮಗೆ ವರಕುಮಾರರು ಇಲ್ಲದೆ ಇರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದ ಒಳು. ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದು, ಅವರ ಪಟ್ಟಕ್ಕೆ ಒಡೆಯರನ್ನ ಮಾಡ್ಪೆವು ಎಂದು ಬಿಟ್ಟರು ಅಲ್ಲಿಯೇ. ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರುಕ ಪೊಡವಿ ಆನ್ಮನು ಆದೆನು ಎಂದು ಹಿಗ್ಗುತ್ತ ಇದ್ದನು. ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರು, ಅಮಗೆ ಕನ್ಯೆಯರನ್ನು ನೆಟ್ಟನೆ. ಅವನು ರಾಜ್ಯವ ಆಳ್ದ ಕನಸಿನಲ್ಲಿಯೇ ಬಟ್ಟಣಿಗಳ ಕೂಡಿ ನಲ್ಲನು. ಇಷ್ಟ ಸುಖದಳು ಇರಲು ಅವಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳು ಆದವು ಆಗಲೇ. ಓಲಗದಲ್ಲಿ ಇರುತ್ತ ತೊಡೆಯ ಮೇಲೆ ಮಕ್ಕಳು ಆಡುತ್ತಲಿರಲು ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತಾ ಲೋಲನಾಗಿ ನುಡಿದನು. ಇನಿತು ಕೇಳು ಮಂತ್ರಿ, ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕಲೆ. ನೋಡಿ ಬನ್ನಿರಿ ಎನ್ನಲು ಜಿಯ ನೋಡಿ ಬಂದೆವು ಎನ್ನಲು. ಬೇಗ ಮಾಡು ಮದುವೆ ಮಂಟಪದ ಒಳ ಸಕಲ ಕಾರ್ಯವ. ಗಾಢವಾಗಿ ಸಂಭ್ರಮಗಳು ಮಾಡುತ್ತ ಇದ್ದ ಮದುವೆಗಳನ್ನು ಕೂಡಿದ ಅಖಿಲ ರಾಯರೆಲ್ಲ ಮೆಚ್ಚುವ ಅಂದದಿ. ಧನದ ಮದವು, ರಾಜ್ಯ ಮದವು, ತನುಜ ಮದವು, ಯುವತಿ ಮದವು ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತ ಇದ್ದನು. ಅನಿತರ ಒಳಗೆ ನೃಪರ ದಂಡು ಮನೆಯ ಮುತ್ತಿದಂತೆ ಆಗಿ ಕನಸ ಕಾಣುತ್ತ ಇದ್ದು ಹೆದರಿ ಕಣ್ಣ ತೆರೆದನು. ಈ ಪ್ರವೇಶದಲ್ಲಿ ಏನ್ ಹೇಳ್ತಾರ ಬನ್ನಿ ನೋಡೋಣ. ಪ್ರತಿಯೊಬ್ಬ ಮಾನವರು ಕನಸುಗಾರರೇ. ಕನಸನ್ನು ಕಾಣದ ಮನುಷ್ಯರೇ ವಿರಳ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಒಂದಲ್ಲ ಒಂದು ಕನಸಿನಿಂದ ದುಃಖ ದುಮ್ಮಾನಗಳಿಗೆ ಒಳಗಾಗುವವರೇ. ನೋಡಿ, ನಾನು ಮೊದಲೇ ಹೇಳಿದ್ನಲ್ಲ, ಪ್ರತಿಯೊಬ್ಬ ಮಾನವರಿಗೂ ಅವರದೇ ಆದ ಶೈಲಿಯಲ್ಲಿ ಕನಸುಗಳ ಬೀಳ್ತಾವ. ಅವರ ಪರಿಸ್ಥಿತಿ, ವಾತಾವರಣ, ಸಂದರ್ಭ, ಸನ್ನಿವೇಶ ಹೇಗಿರುತ್ತೋ, ಅವರು ಮನದಲ್ಲಿ ಯಾವ ವಿಚಾರವನ್ನ ಮಾಡ್ಕೊಂಡು ಮಲ್ಕೊಂಡಿರ್ತಾರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂಗ ಕನಸುಗಳು ಬೀಳ್ತಾವ. ನಮ್ಮ ಈ ಜಗತ್ನಲ್ಲಿ ಕನಸನ್ನು ಕಾಣದಿರುವಂತ ಮಾನವರೇ ಇಲ್ಲ, ಅಂದ್ರೆ ಮನುಷ್ಯರೇ ಇಲ್ಲ. ಪುಟ್ಟ ಮಕ್ಕಳನ್ನ ಹಿಡಿದು ಪ್ರತಿಯೊಬ್ಬರು ದೊಡ್ಡವರುಗಳು ಕೂಡ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಕನಸುಗಳನ್ನ ಕಾಣ್ತಾನೆ ಇರ್ತಾರ. ಕೆಲವೊಬ್ಬರಿಗೆ ಕನಸುಗಳು ದುಃಖದಿಂದ ಕೂಡಿರ್ತಾವ, ಇನ್ನು ಕೆಲವೊಂದ್ಸಲ ಕನಸುಗಳು ಸಂತೋಷದಿಂದ ಕೂಡಿರ್ತಾವ. ಹೀಗಾಗಿ ಆ ಎಲ್ಲ ಕನಸಿನ ಮೂಲ ದುಃಖ ದುಮ್ಮಾನಗಳಿಗೆ ಒಳಗಾಗೋರು ಯಾರು? ಮನುಷ್ಯರೇ ಅಂತ ಹೇಳ್ತಾರ. ಕನಸುಗಳು ಭವಿಷ್ಯದ ಸಂಕೇತಗಳಾಗಿದ್ದು ಜಡ ಮನಸ್ಸಿಗೆ ನವ ಚೈತನ್ಯವನ್ನು ತುಂಬಿ ಭವಿಷ್ಯದ ಬದುಕು ಭಾವನೆಗಳಿಗೆ ನಮ್ಮನ್ನು ಅಣಿಗೊಳಿಸುತ್ತವೆ. ನೋಡಿ, ಕನಸುಗಳು ಏನಪ್ಪಾ, ನಮ್ಮ ಮುಂದಿನ ಭವಿಷ್ಯದ ಸಂಕೇತ. ನಮ್ಮ ಮನಸ್ಸಿಗೆ ಜಡತ್ವ ತುಂಬಿರುವಂತಹ ಈ ಮನಸ್ಸಿಗೆ ಹೊಸ ಉಲ್ಲಾಸವನ್ನ, ಹೊಸ ಚೈತನ್ಯವನ್ನ ತುಂಬುವಂತಹ ಒಂದು ಕನಸನ್ನ ನಾವು ಕಾಣಬೇಕು. ಆ ಕನಸಿನಿಂದ ನಾವು ಪ್ರೇರಣೆಕೊಂಡು ನಮ್ಮ ಮುಂದಿನ ಬದುಕು ಹೇಗಿರಬೇಕು, ನಮ್ಮ ಮುಂದೆ ನಮ್ಮ ಬದುಕನ್ನು ನಾವು ಯಾವ ರೀತಿ ಸಾಗಿಸಬೇಕು ಎಂಬುದರ ಬಗ್ಗೆ ಅವು ನಮ್ಮನ್ನ ಸಿದ್ಧಪಡಿಸ್ತಾವ. ತಿರುಕನ ಕನಸು, ಗೋವಿನ ಹಾಡು, ನಾಗರ ಹಾವೆ, ಹಾವಳು ಹೂವೆ ಮೊದಲಾದ ಹಾಡುಗಳು ಪ್ರತಿಯೊಬ್ಬ ಕನ್ನಡಿಗರ ಮನೆಯ ಜೋಗುಳದ ಹಾಡುಗಳಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗಿವೆ. ನೋಡಿ, ತಿರುಕನ ಕನಸಾಗಿರ್ಬೋದು, ಗೋವಿನ ಹಾಡಾಗಿರ್ಬೋದು, ನಾಗರ ಹಾವೆ, ಹಾವಳು ಹೂವೆ, ಬಾಗಿಲ ಬಿಲದಲ್ಲಿ ನಿನ್ನ ಎಟಾವೆ, ಇವೆಲ್ಲ ಹಾಡುಗಳು ನಮ್ಮೆಲ್ಲರ ಕನ್ನಡಿಗರ ಮನೆ ಮಾತಾಗಿದಾವ, ಜೋಗುಳ ಹಾಡಾಗ್ಯಾವ, ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ಯಾವ. ಹೀಗೆ ತಿರುಕನೊಬ್ಬ ಕನಸಿನಲ್ಲಿ ರಾಜ್ಯವನ್ನಾಳುವ, ರಾಜ್ಯ ವೈಭೋಗಗಳಲ್ಲಿ ಮೈ ಮರೆತಿರುವಾಗ ಶತ್ರು ಸೈನ್ಯ ಮುತ್ತಿದಂತಾಗಿ ವಾಸ್ತವತೆಗೆ ಮರಳುವ ಸನ್ನಿವೇಶಗಳು ಈ ಕವನದಲ್ಲಿ ಓದುಗರ ಮನಸ್ಸಿನಲ್ಲಿ ಸದಾ ನಿಲ್ಲುವಂತಾಗಿದೆ. ನೋಡಿ, ತಿರುಕನೊಬ್ಬ ಒಂದು ಕನಸನ್ನು ಕಾಣ್ತಿರ್ತಾನ. ಅವ್ನು ಯಾವ ರೀತಿ ಕನಸನ್ನು ಕಾಣ್ತಿರ್ತಾನಪ್ಪ ಅಂದ್ರ ರಾಜ್ಯವನ್ನ ಆಳುವಂತಹ, ರಾಜ್ಯದ ಸುಖ ವೈಭೋಗಗಳಲ್ಲಿ ತೇಲಾಡುವಂತ ಕನಸನ್ನ ಕಾಣ್ತಿರ್ತಾನವ. ಕೊನೆಗೆ ಅವನು ಶತ್ರು ಸೈನ್ಯ ಅವನನ್ನ ಮುತ್ತಿದಂದಾಗಿ ಅವನ ರಾಜ್ಯವನ್ನ ಕಬಳಿಸಲು ಬಂದಂತಾಗತ್ತ. ಅವ ಸಡನ್ ಆಗಿ ಅವಂಗ ದಿಢೀರನೆ ಎಚ್ಚರ ಆಗ್ಬಿಡತ್ತ. ಅವಾಗ ಮತ್ತೇನ್ ಮಾಡ್ತಾನ, ತನ್ನ ವಾಸ್ತವತೆಗೆ ಬರ್ತಾನ ಅನ್ನುವಂಥ ಸನ್ನಿವೇಶಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಈ ಪದ್ಯದ ಮುಖಾಂತರ ಯಾವಾಗ್ಲೂ ಸದಾ ಉಳಿದವ ಅಂತ ಇಲ್ಲಿ ಹೇಳ್ತಾರ.
ಈ ಕವನವು ಭೋಗ ಷಟ್ಪದಿಯಲ್ಲಿದ್ದು ಸರಳ ಸುಂದರ ಭಾಷೆಯಲ್ಲಿ ತಿರುಕನ ಕನಸನ್ನು ವರ್ಣಿಸುವ ರೀತಿ, ಕನಸು ಬಿಚ್ಚಿಕೊಳ್ಳುವ ಪರಿ ಅಮೋಘವಾಗಿದೆ. ಉತ್ತಮ ಸಂದೇಶ ನೀಡುವ ಕಥನ ಕವನ ಇದಾಗಿದೆ. ನೋಡಿ, ನಾನು ಹೇಳಿದ್ನಲ್ಲ, ಇದು ಯಾವ ಷಟ್ಪದಿ ಒಳಗೈತಿ? ಭೋಗ ಷಟ್ಪದಿ ಒಳಗೈತಿ. ಸರಳ ಮತ್ತು ಸುಂದರ ಭಾಷೆ ಒಳಗೈತಿ, ನಮ್ಮೆಲ್ಲರೂ ತಿಳಿಯುವಂತಹ ಭಾಷೆ ಒಳಗೈತಿ. ಇಲ್ಲಿ ತಿರುಕ ಯಾವ ರೀತಿ ಕನಸನ್ನ ಕಾಣ್ತಾನ ಅದನ್ನು ವರ್ಣಿಸುವಂತಹ ಪರಿ ಹೇಳಿದ್ನಲ್ಲ, ಕಥನ ಕವನದ ಮುಖಾಂತರ ಈ ಪದ್ಯ ಮೂಡಿ ಬಂದೈತಿ. ಬನ್ನಿ ನೋಡೋಣ. ತಿರುಕನೋರ್ವ 100 ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನೆಂತನೆ. ಪುರದ ರಾಜ್ಯ ಸತ್ತನವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದಳು. ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದು ಅವರ ಪಟ್ಟ, ಕೊಡೆಯರನ್ನು ಮಾಳ್ಪೆವೆಂದು ಬಿಟ್ಟರಲ್ಲಿಯೇ ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲೆಕ್ಕೆ ಕಂಡು ತಿರುಕ ಪೊಡವಿಯಾನ್ಮನಾದನೆಂದು ಹಿಗ್ಗುತ್ತಿದ್ದನು. ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟವರವಗೆ ಕನ್ನೆಯರನು ನೆಟ್ಟನವನು ರಾಜ್ಯವಾದ ಕನಸಿನಲ್ಲಿಯೇ ಬಟ್ಟಿನಿಗಳ ಕೂಡಿ ನಲ್ಲ ನಿಷ್ಠ ಸುಖದೊಳಿರಲವಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದವು ವಾಗಲೇ. ಓಲಗದಲ್ಲಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತ ಲೋಲನಾಗಿ ನುಡಿದ ನಿನಿತು ಕೇಳು ಮಂತ್ರಿ ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕಲೆ. ನೋಡಿ ಬಣ್ಣೀರೆನಲು ಜೀಯ ನೋಡಿ ಬಂದೆವೆನಲು ಬೇಗ ಮಾಡು, ಮದುವೆ ಮಂಟಪದಳು ಸಕಲ ಕಾರ್ಯವ ಗಾಢವಾಗಿ ಸಂಭ್ರಮಗಳು ಮಾಡುತ್ತಿದ್ದ ಮದುವೆಗಳನ್ನು ಕೂಡಿದ ಕಿಳರಾಯರೆಲ್ಲ ಮೆಚ್ಚುವಂದದಿ. ಧನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು. ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗಿ ಕನಸ ಕಾಣುತ್ತಿದ್ದು ಹೆದರಿ ಕಣ್ಣ ತೆರೆದನು. ನೋಡಿ ಮಕ್ಕಳೇ, ಮೊದಲನೇದು ಹೇಳ್ತೀನಿ. ತಿರುಕನೋರ್ವ 100 ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನೆಂತಾನೆ. ನೋಡಿ, ತಿರುಕ ಅಂದ್ರೆ ಇಲ್ಲೊಬ್ಬ ಭಿಕ್ಷುಕ, ನೋರ್ವ ಅಂದ್ರ ಅವನೊಬ್ಬ, 100 ಅಂದ್ರೆ ಊರ ಮುಂದೆ ಒಬ್ಬ ಭಿಕ್ಷುಕ ಏನ್ ಮಾಡ್ತಾನ, ಮುರುಕು ಧರ್ಮ ಶಾಲೆಯಲ್ಲಿ, ಮುರುಕು ಧರ್ಮ ಅಂದ್ರೆ ಹಾಳು ಬಿದ್ದಂತಹ ಒಂದು ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನೆಂತಾನೆ. ನೋಡಿ, ಅವನು ಜಸ್ಟ್ ಅದೇ ಹಾಗೆ ನಿದ್ದೆಗೆ ಜಾರಿರ್ತಾನ. ಒಂದು ಪಾಳು ಬಿದ್ದಂತಹ ಒಂದು ಮನೆಯಲ್ಲಿ, ಪಾಳು ಬಿದ್ದಂತಹ ಒಂದು ಶಾಲೆಯಲ್ಲಿ ಅಂದ್ರೆ ಮನೆಯಲ್ಲಿ ಏನ್ ಮಾಡ್ತಾನವ, ಒಬ್ಬ ಊರ ಮುಂದೆ ಇರ್ತಕ್ಕಂತಹ ಒಂದು ಪಾಳು ಬಿದ್ದಂತಹ ಒಂದು ಮನೆ ಇರುತ್ತೆ. ಅಲ್ಲಿ ಭಿಕ್ಷುಕ ಏನ್ ಮಾಡ್ತಾನ, ಭಿಕ್ಷುಕ ಅಂದ್ರೆ ಯಾರು ಹೇಳಿ ನೋಡೋಣ. ಅವನಿಗೆ ಯಾರು ಸಂಬಂಧಿಕರು, ಅಣ್ಣ ತಮ್ಮ ಕುಟುಂಬ ಯಾವುದೂ ಇರಲ್ಲ. ಹೀಗಾಗಿ ಅವನು ಏನ್ ಮಾಡಿರ್ತಾನ, ಯಾವುದೋ ಒಂದು ಕಾರಣಕ್ಕೆ ಒಂದು ಕಾರಣಕ್ಕೆ ಮನುಷ್ಯನೇನಾಗಿರ್ತಾನ, ಅವನ ವಾತಾವರಣಕ್ಕೆ, ಅವನ ಪರಿಸ್ಥಿತಿಗೆ, ಅವನ ಕುಟುಂಬದ ನಿವಾರಣೆಯನ್ನ ಅಂದ್ರೆ ಜಂಜಾಟವನ್ನ ತಾಳಲಾರದವ ಏನಾಗಿರ್ತಾನ, ಮಾನಸಿಕ ಸ್ಥಿತಿ ಮಿತಿಗಳನ್ನ ಕಳೆದುಕೊಂಡು ಅವು ಹುಚ್ಚನಾಗಿರ್ತಾನ. ಅಂಥವ್ರಿಗೆ ನಾವು ಆ ಹುಚ್ಚನಾಗಿರುವಂತಹ ವ್ಯಕ್ತಿ ಭಿಕ್ಷೆಯನ್ನ ಬೇಡಿ ಏನ್ ಮಾಡ್ತಾನ, ತನ್ನ ಹೊಟ್ಟೆಯನ್ನ ತುಂಬಿಸ್ಕೊಳ್ತಿರ್ತಾನ. ಭಿಕ್ಷುಕನಾದವನು ಭಿಕ್ಷುಕ ಏನ್ ಮಾಡ್ತಿರ್ತಾನಪ್ಪ ಅಂದ್ರ, ತಿರುಕನಂದ್ರ ಊರ ಮುಂದೆ ಇರ್ತಕ್ಕಂತಹ ಒಂದು ಶಾಲೆಯಲ್ಲಿ, ಒಂದು ಮುರುಕು ಧರ್ಮ ಒಂದು ಹಾಳು ಬಿದ್ದಿರುವಂತಹ ಒಂದು ಮನೆಯಲ್ಲಿ ಅದೇ ಹಾಗೆ ಮಲಗಿ ಅವೇನಂತ ಒಂದು ಕನಸ ಕಾಣ್ತಾ ಇದ್ದಾನ. ಯಾವ ಕನಸನ್ ಕಾಣ್ತಾ ಇದ್ದಾನ, ಪುರದ ರಾಜ್ಯ ಸತ್ತನವಗೆ. ಪುರ ಅಂದ್ರ ಪಟ್ಟಣ, ನಗರ ಅಂದ್ರ ಆ ನಗರಕ್ಕೆ, ಆ ಪಟ್ಟಣಕ್ಕೆ ಒಬ್ಬ ರಾಜ ಇರ್ತಾನ, ಅವ ಸಾಯ್ತಾನ. ವರಕುಮಾರರಿಲ್ಲದಿರಲು, ಸತ್ತಿರುವಂತಹ ಪಟ್ಟಣದ ರಾಜ ಸಾಯ್ತಾನಲ್ಲ, ಆತನಿಗೆ ಮಕ್ಕಳಿರಂಗಿಲ್ಲ. ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದಳು. ನೋಡಿ, ಆತನ ಕರಿ ಅಂದ್ರ ಆನೆ, ಆನೆಯ ಕೈ, ಕುಸುಮ ಮಾಲೆ ಅಂದ್ರ ಹೂವಿನ ಮಾಲೆಯನ್ನ, ಪುರ ಅಂದ್ರೆ ಊರದಳು ಅಂದ್ರೆ ಏನ್ ಮಾಡ್ತಾರ, ಸತ್ತಿರುವಂತಹ ಪಟ್ಟಣದ ರಾಜನಿಗೆ ಮಕ್ಕಳು ಇರುವುದಿಲ್ಲ, ಗಂಡು ಸಂತಾನ ಇರುವುದಿಲ್ಲ. ಹೀಗಾಗಿ ಆನೆಯ ಕೈಗೆ ಒಂದು ಮಾಲೆಯನ್ನ ಕೊಡ್ತಾರ. ಎದಕ್ ಕೊಡ್ತಾರ ಬನ್ನಿ ನೋಡೋಣ. ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದು ಅವರ ಪಟ್ಟ. ನೋಡಿ, ಊರ ಜನರೆಲ್ಲರೂ ಕೂಡಿ ಒಂದು ಆನೆಯ ಕೈಗೆ ಒಂದು ಹೂವಿನ ಮಾಲೆಯನ್ನ ಕೊಡ್ತಾರ. ಎದಕ್ ಕೊಡ್ತಾರ, ಸತ್ತಿರುವಂತಹ ರಾಜನಿಗೆ ಯಾವುದೇ ಗಂಡು ಮಕ್ಕಳಿರುವುದಿಲ್ಲ. ಹೀಗಾಗಿ ಮುಂದಿನ ರಾಜ್ಯವನ್ನ ಆಳುವವರು ಯಾರು, ಹೀಗಾಗಿ ನಾವು ತೀರ್ಮಾನ ಮಾಡುವುದು ಬೇಡ, ಆನೆ ಹೋಗಿ ಯಾರ ಕೊರಳಿಗೆ ಮಾಲೆಯನ್ನು ಹಾಕ್ತೈತಲ್ಲ ಅವರೇ ರಾಜನ್ ಮಾಡ್ಬೇಕಂತೇಳಿ ನಿರ್ಧಾರವನ್ನು ಮಾಡಿರ್ತಾರ. ನಡೆದು ಯಾರ ಕೊರಳಿನಲ್ಲಿ ಅಂದ್ರ ಆನೆ ನಡ್ಕೊಂತ ಹೋಗಿ ಯಾರ ಕೊರಳಿಗೆ ಮಾಲೆಯನ್ನು ಹಾಕ್ತೈತಲ್ಲ,
ತೊಡರಿಸುವುದು ಅವರ ಪಟ್ಟ. ನೋಡಿ, ಅವರ ಸಿಂಹಾಸನವನ್ನ ನಾವೇನ್ ಮಾಡ್ತೀವಿ, ಆತನಿಗೆ ಪಟ್ಟವನ್ನ ಸಿಂಹಾಸನವನ್ನ ಕೊಡ್ತೀವಿ. ಕೊಡೆಯರನ್ನು ಮಾಳ್ಪೆವೆಂದು ಬಿಟ್ಟರಲ್ಲಿ, ಅವರನ್ನ ನಾವೇನ್ ಮಾಡ್ತೀವಿ, ರಾಜ ಅಂತ ಹೇಳಿ ನಾವು ಒಪ್ಕೊಳ್ತೀವಿ, ಮಾಡ್ತೀವಿ. ಒಡನೆ ತನ್ನ ಕೊರಳಿನಲ್ಲಿ, ಅವ ಕೂಡಲೇ ಏನಾಗ್ತತಿ, ಆನೆ ಇದ್ದಿದ್ದು ಕರಿ ಅಂದ್ರ ಆನೆ ಐತಲ್ಲ ಅದು ಈತನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರುಕ. ನೋಡಿ, ಈತನ ಕೊರಳಿಗೆ ಏನ್ ಮಾಡ್ತತಿ, ಹೂವಿನ ಮಾಲೆನ ಹಾಕ್ತತಿ. ಪೊಡವಿಯಾನ್ಮನಾದೆನೆಂದು ಹಿಗ್ಗುತ್ತಿರ್ತೇನು ಅಂದ್ರ ಆ ರಾಜ ಆದ್ನಿ, ನಾನು ಆ ಪಟ್ಟಣಕ್ಕ ನಾನು ರಾಜನ ಆದ್ನಿ ಅಂತ ಹೇಳಿ ಆತ ಏನ್ ಮಾಡ್ತಾನ, ಹಿಗ್ಗುತ್ತಿರ್ತಾನ, ಖುಷಿಯನ್ನ ಪಡ್ತಿರ್ತಾನ, ಸಂತೋಷವನ್ನು ವ್ಯಕ್ತಪಡಿಸಿರ್ತಾನ. ನೋಡಿ ಮಕ್ಕಳೇ, ಒಬ್ಬ ಮುರುಕು ಧರ್ಮ ಶಾಲೆಯಲ್ಲಿ ಒಬ್ಬ ಏನೋ ಪಾಳು ಬಿದ್ದಿರುವಂತಹ ಒಂದು ಮನೆಯಲ್ಲಿ ಒಬ್ಬ ಕನಸನ್ನ ಕಾಣ್ತಿರ್ತಾನ. ಆತನಿಗೆ ಆ ಕನಸನ್ನ ಕಾಣುವಂತ ಸಂದರ್ಭದಲ್ಲಿ ಯಾವ ರೀತಿ ಕನಸು ಬೀಳತ್ತಪ್ಪ ಅಂದ್ರ, ಆ ಪಟ್ಟಣದ ರಾಜನಿಗೆ ಗಂಡು ಮಕ್ಕಳಿರುವುದಿಲ್ಲ. ಅವ ದಿಢೀರನೆ ಸತ್ತು ಹೋದ ಮೇಲೆ ಅವಾಗ ಮುಂದಿನ ಸಿಂಹಾಸನವನ್ನ, ಈ ರಾಜ್ಯವನ್ನು ಆಳುವ ರಾಜರು ಯಾರು ಅಂತ ನಿರ್ಧಾರ ಮಾಡಿದಾಗ ಆನೆ ಕೈಗೆ ಒಂದು ಕುಸುಮ ಮಾಲೆ ಅಂದ್ರೆ ಹೂವಿನ ಮಾಲೆಯನ್ನು ಕೊಟ್ಟು ನಿರ್ಧಾರವನ್ನು ಮಾಡ್ತಾರೆ. ಆನೆ ಯಾರ ಕೊರಳಿನಲ್ಲಿ ನಡ್ಕೊಂತ ಹೋಗಿ ಹೂವಿನ ಮಾಲೆಯನ್ನು ಹಾಕತ್ತಲ್ಲ, ಅವನನ್ನೇ ನಾವು ರಾಜನಂತೆ ಒಪ್ಕೊಳ್ತೀವಿ. ಆಗ ಅದು ಆನೆ ಯಾರು ಬಂದ್ ಕೊರಳಿಗೆ ಹಾಕ್ತತಿ, ಈ ತಿರುಕನಿಗೆ ಏನ್ ಮಾಡ್ತತಿ, ಕೊರಳಿಗೆ ಹೂವಿನ ಮಾಲೆಯನ್ನು ಹಾಕ್ತತಿ. ಈತನೆಯವರು ರಾಜ ಅಂತ ಒಪ್ಕೊಳ್ತಾರ. ಅವಾಗ ತುಂಬಾ ಸಂತೋಷದಿಂದ ಕುಂದಾಡ್ತಿರ್ತಾನ, ಖುಷಿ ಪಡ್ತಿರ್ತಾನ. ನೋಡಿ, ಚಿತ್ರವನ್ನ ನೋಡ್ತಿದ್ರಲ್ಲ, ಇಲ್ಲಿ ಒಬ್ಬ ವ್ಯಕ್ತಿ ಭಿಕ್ಷುಕ ತನ್ನ ತಟ್ಟೆಯನ್ನ ಹಿಡ್ಕೊಂಡು ಅದೇ ಹೇಗೆ ನಿದ್ರೆಗೆ ಜಾರಿರ್ತಾನ, ಆನೆ ಹೂವಿನ ಮಾಲೆಯನ್ನ ತಂದು ಆತನ ಕೊರಳಿಗೆ ಹಾಕುವ ಸಂದರ್ಭವನ್ನ ನೋಡಬಹುದು. ಹಿಂದೆ ಸಿಂಹಾಸನ ಇರಬಹುದು, ಹಿಂದೆ ಆತನ ರಾಜ್ಯದ ಒಂದು ಚಿತ್ರ. ಅದೇ ರೀತಿಯಾಗಿ ಇಲ್ಲಿ ಆತನಿಗೆ ಹೂವಿನ ಮಾಲೆ ಹಾಕುವಂತಹ ರಾಣಿ ಚಿತ್ರ ಎಲ್ಲವೂ ಕೂಡ ಇಲ್ಲಿದೆ. ಭಿಕ್ಷುಕನ ಆತನ ತಟ್ಟೆ ಮತ್ತು ಗಂಟು ಕೂಡ ಇರುವಂತಹ ಚಿತ್ರವನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು. ನೋಡಿ ಮಕ್ಕಳೇ, ಮುಂದಿನ ಪದ್ಯ. ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟಾರವಾಗಿ ಕನ್ಯೆಯರ. ನೋಡಿ, ಪಟ್ಟವನ್ನ ಆತನ ರಾಜನಿಗೆ ಕಟ್ಟಿ ಏನ್ ಮಾಡ್ತಾರ, ಆತನಿಗೆ ಕನ್ಯೆಯರನ್ನ ಕೊಟ್ಟು ಮದುವೆಯನ್ನ ಮಾಡ್ತಾರ. ನೆಟ್ಟನವನು ರಾಜ್ಯವಾಳ್ದ ಕನಸಿನಲ್ಲಿಯೇ. ನೋಡಿ, ರಾಜ್ಯವ ಕನಸನ್ ಕಾಣ್ತದಲ್ಲ, ಕನಸಿನೊಳಗ ಅವ ಏನ್ ಮಾಡ್ತಾರ, ರಾಜ್ಯವನ್ನ ಆಳಾಕ ಪ್ರಾರಂಭವನ್ನ ಮಾಡಿ. ಬಟ್ಟಣಿಗಳ ಕೂಡಿನಲ್ಲ ನಿಷ್ಠ ಸುಖದೊಳಿರಲವಂಗೆ. ನೋಡ್ರಿ, ಅವ ಹೆಂಡತಿಯರ ಜೊತೆ ಕೂಡಿಕೊಂಡು ಏನ್ ಮಾಡಿದ, ಪ್ರಿಯತಮನಾದವನು ತನ್ನ ಸುಖ ವೈಭೋಗಗಳಲ್ಲಿ ಅವ ಏನ್ ಮಾಡ್ತಾ ತೆಲಾಡಕತ್ತ. ಹೆಣ್ಣು ಗಂಡು ಮಕ್ಕಳು ಆದುವಾಗಲೇ ಆತನಿಗೆ ಅವ ಏನ್ ಮಾಡಿದ, ತನ್ನ ಹೆಂಡತಿಯರ ಜೊತೆ ಕಾಲವನ್ನ ಕಳೀತಾ ಇದ್ದ. ಸ್ವಲ್ಪ ಸಮಯದ ನಂತರ ಆತನಿಗೆ ನಕ್ಕು ಹೆಣ್ಣು ಮತ್ತು ಗಂಡು ಮಕ್ಕಳಾಗ್ತಾವ. ನೋಡಿ, ಇಲ್ಲಿ ಆನೆ ಬಂದು ಈತನ ಕೊರಳಿಗೆ ಮಾಲೆಯನ್ನ ಹಾಕ್ತತಿ. ಅವಾಗ ಎಲ್ಲ ಊರ ಜನರು, ಪಟ್ಟಣದ ಜನರು ಈತನನ್ನ ರಾಜನಂತ ಹೇಳಿ ಒಪ್ಕೊಳ್ತಾರ. ಆಗ ಇವ ರಾಜ ಅಂತ ಈತನಿಗೆ ಸಿಂಹಾಸನವನ್ನ ಕಟ್ಟಿದ ಮೇಲೆ, ಪಟ್ಟವನ್ನ ಕಟ್ಟಿದ ಮೇಲೆ ಈತನಿಗೆ ಕನ್ಯೆಯರನ್ನ ಕೊಟ್ಟು ಮದುವೆಯನ್ನ ಮಾಡ್ತಾರ. ಇವ ತನ್ನ ಕನಸಿನಲ್ಲಿ ರಾಜ್ಯವನ್ನ ಆಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನ. ತನ್ನ ಹೆಂಡತಿಯರ ಜೊತೆ ಕೂಡಿಕೊಂಡು ತನ್ನ ಸುಖ ವೈಭೋಗಗಳಲ್ಲಿರುವಾಗ ಈತನಿಗೆ ಹೆಣ್ಣು ಮತ್ತು ಗಂಡು ಮಕ್ಕಳಾಗ್ತಾವ. ಮುಂದೆ ನೋಡಿ. ಓಲಗದಲ್ಲಿರುತ್ತ ತೊಡೆಯ ಮೇಲೆ ಮಕ್ಕಳ ಆಡುತ್ತಿರಲು. ನೋಡಿ, ಓಲಗ ಅಂದ್ರೆ ರಾಜ್ಯಸಭೆಯಲ್ಲಿ ಈತ ತನ್ನ ರಾಜ್ಯ ದರ್ಬಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ಈತನ ತೊಡೆಯ ಮೇಲೆ ಈತನ ಮಕ್ಕಳು, ಹೆಣ್ಣು ಮತ್ತು ಗಂಡು ಮಕ್ಕಳು, ಹುಟ್ಟಿದಂತಹ ಮಕ್ಕಳು ಈತ ಆಟವನ್ನ ಆಡ್ತಿರ್ತಾವ. ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತಾ. ನೋಡಿ, ತನ್ನ ರಾಜ್ಯಸಭೆಯಲ್ಲಿ ತನ್ನ ಸಿಂಹಾಸನ ಮೇಲೆ ಈತ ಕುಳಿತಿರುವಾಗ ಈತನ ಮಕ್ಕಳು ಈತನ ಜೊತೆ ಆಟವಾಡುತ್ತಿರುವಂತಹ ಸಂದರ್ಭದಲ್ಲಿ ಈತ ಅತ್ಯಂತ ಸಂತೋಷದಿಂದ ಚಾತುರಂಗ ಬಲವನ್ನು ನೋಡ್ತಾನ. ಚಾತುರಂಗ ಬಲ ಅಂತಂದ್ರೆ ಪದಗಳ ಅರ್ಥವನ್ನು ನೋಡುವಾಗ ನಾವು ನೋಡಿದ್ವಿ, ರಥ, ಕಾಲಾಳು, ಕುದುರೆ, ಆನೆಯನ್ನ ಒಳಗೊಂಡಿರುವಂತಹ 4 ಸೈನ್ಯದ 4 ಅಂಗಗಳಂತಾನೆ ನಾವು ಇದನ್ನ ಕರೆಯಬಹುದು. ಈತನ ಚದುರಂಗ ಬಲವನ್ನ ಈತ ನೋಡ್ತಾ ಇರ್ತಾನ. ಲೋಲನಾಗಿ ನುಡಿದ ನಣಿತು. ನೋಡಿ, ಈತ ಅತ್ಯಂತ ಸಂತೋಷನಾಗಿ ಈತ ಏನ್ ಮಾಡ್ತಾನ, ನುಡಿತಾನ. ಏನಂತ ಹೇಳ್ತಾನ, ಕೇಳು ಮಂತ್ರಿ ಸುತರುಗಳಿಗೆ. ತನ್ನ ಮಂತ್ರಿಗೆ ಏನ್ ಹೇಳ್ತಾನ, ಮಂತ್ರಿ ಇಲ್ಲಿ ಕೇಳ್ರಿ, ಸುತ ಅಂದ್ರ ಮಗ, ತನ್ನ ಮಕ್ಕಳಿಗೆ ಬಾಳೆಯರನ್ನು ನೋಡಿ ಮದುವೆ ಮಾಡಬೇಕಲ್ಲೇ. ನೋಡ್ರಿ, ತನ್ನ ಮಂತ್ರಿಗೆ ಹೇಳ್ತಾನ, ಸಂತೋಷದಿಂದ ಏನ್ ಹೇಳ್ತಾನಪ್ಪ, ತನ್ನ ಬಾಲೆಯರನ್ನ, ಮಕ್ಕಳನ್ನ, ಕನ್ಯೆಯರನ್ನ ನೋಡಿ ನನ್ನ ಮಕ್ಕಳಿಗೆ ಮದುವೆ ಮಾಡ್ಬೇಕು ಅಂತ ಮಂತ್ರಿಗಳಿಗೆ ಈತ ಹೇಳ್ತಾನ. ನೋಡಿ, ಓಲಗದಲ್ಲಿ ರಾಜ್ಯಸಭೆಯಲ್ಲಿ ತನ್ನ ಸಿಂಹಾಸನದ ಮೇಲೆ ಕುಳಿತಿರುವಾಗ ಈತನ ಮಕ್ಕಳು ಈತನ ಜೊತೆ ಆಟವನ್ನು ಆಡ್ತಿರ್ತಾನ. ಅತ್ಯಂತ ಖುಷಿಯಿಂದ ಸೈನ್ಯದ 4 ಅಂಗಗಳಾಗಿರುವಂತಹ ಆನೆ, ಕುದುರೆ, ರಥ ಮತ್ತು ಕಾಲಾಳಿನ ಬಲವನ್ನ ಈತ ನೋಡ್ತಾ ಕೂತಿರ್ತಾನ. ಅದೇ ರೀತಿ ಅದೇ ಸಂತೋಷದಲ್ಲಿ ಇವೇನ್ ಬರ್ತಾನ, ತನ್ನ ಮಂತ್ರಿಗಳಿಗೆ ತನ್ನ ಮಕ್ಕಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡ್ಬೇಕು ಅಂತ ಹೇಳ್ತಾನ.
ನೋಡಿ ಮಕ್ಕಳೇ, ಮುಂದಿನ ಪದ್ಯ ಭಾಗ ಏನ್ ಹೇಳ್ತೈತಿ, ನೋಡಿ ಬನ್ನೀರೆನಲು ಜೀಯ. ನೋಡಿ ಬರ್ರಿಪ್ಪ ಅಂತೇಳಿ ತನ್ನ ಮಂತ್ರಿಗಳಿಗೆ ಹೇಳಿದಾಗ ಅವರು ಹ್ಞೂ ಅಂತ ಹೇಳ್ತಾರ. ನೋಡಿ ಬಂದೇವೆನಲು ಬೇಗ ಮಾಡು. ನೋಡಿ ಸ್ವಾಮಿ, ನೀವು ನೋಡಿ ಬಂದ್ರೆ ಅಂತ ಹೇಳಿ ನೀವು ನನಗೆ ಹೇಳಿದ್ರಿ. ಮಂತ್ರಿ ಹೇಳಕತ್ತನ, ನಾವು ನೋಡಿ ಬಂದೇವಿ. ಮದುವೆ ಮಂಟಪದೊಳಗೆ ಸಕಲ ಕಾರ್ಯವ, ಮದುವೆ ಮಂಟಪದೊಳಗೆ ನಾವೇನ್ ಮಾಡಿವಿ, ಸಕಲ ಕಾರ್ಯಗಳನ್ನ ಏರ್ಪಾಡವನ್ನ ಮಾಡ್ತೀವಿ. ಗಾಢವಾಗಿ ಸಂಭ್ರಮಗಳು ಮಾಡುತ್ತಿದ್ದ ಮದುವೆಗಳನ್ನು ಕೂಡಿದ ಕಿಳರಾಯರೆಲ್ಲ ಮೆಚ್ಚುವಂದರಿ. ನೋಡಿ, ಆಗ ನಾವು ನೋಡಿ ಬಂದಿರುವಂತಹ ಮದುವೆ ಮಂಟಪದಲ್ಲಿ ನಿಮ್ಮ ಮಕ್ಕಳಿಗೆ ನಾವು ಬಾಲೆಯರನ್ನ ನೋಡಿದೀವಿ, ಮದುವೆಯನ್ನ ಮಾಡ್ತೀವಿ. ಸುತ್ತಮುತ್ತ ಇರ್ತಕ್ಕಂತಹ ಅನೇಕ ಸಂಸ್ಥಾನದ ರಾಜರು ಕೂಡ ಮದುವೆಗೆ ಬಂದಿರ್ತಾರೆ. ಅವರೆಲ್ಲರೂ ನೋಡಿ ಒಳ್ಳೆ ರೀತಿಯಲ್ಲಿ ರಾಜ ತನ್ನ ಮಕ್ಕಳನ್ನ ಮದುವೆ ಮಾಡಿದಾನಂತೆ ಅನ್ನಬೇಕು, ಆ ರೀತಿ ನಾವು ಮಾಡ್ತೀವಿ ಅಂತ ಹೇಳಕತ್ತಾರ. ಮುಂದೆ ನೋಡಿ, ಧನದ ಮದವೋ ರಾಜ್ಯ ಮದವೋ ತನುಜ ಮದವೋ ಯುವತಿ ಮದವೋ. ನೋಡಿ, ಧನದ ಮದ ಆಯ್ತೋ ರಾಜನ ಕಡೆ, ಅಥವಾ ತನ್ನ ಧನ ಅಂದ್ರೆ ಹಣ, ಅಥವಾ ತನ್ನ ರಾಜ್ಯದ ಮದ ಆಯ್ತೋ. ಮದ ಅಂದ್ರ ಸೊಕ್ಕು, ಅಹಂಕಾರ ಅಂತ ಕರಿತೀವಿ. ತನುಜ ಮದವೋ ಯುವತಿ ಮದವೋ ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತಿರ್ದ. ನೋಡಿ, ಆತ ಖುಷಿ ಪಡಕತನವ, ಕನಸೊಳಗ ಖುಷಿಯನ್ನ ವ್ಯಕ್ತಪಡಿಸತಾನ. ಅನಿತರೊಳಗೆ ಏನ್ ರೂಪರದೊಂಡು ಮನೆಯ ಮುತ್ತಿದಂತೆ ಆಗಿ. ನೋಡಿ, ಅಷ್ಟರೊಳಗ ರೂಪ ಅಂದ್ರ ಬೇರೆ ರಾಜ್ಯದ ರೂಪರ ದಂಡು ಏನ್ ಮಾಡ್ತತಿ, ಈತನ ಮನೆಯ ಸುತ್ತಮುತ್ತ ಮುತ್ತಿದಂಗ ಆಗ್ತತಿ. ಕನಸ ಕಾಣುತ್ತಿದ್ದು ಹೆದರಿ ಕಣ್ಣ ತೆರೆದ. ಅವಾಗ ಒಮ್ಮೆ ದಿಢೀರನೆ ಬೇರೆ ರಾಜ್ಯದ ರಾಜರು ಈತನ ರಾಜ್ಯದ ಮೇಲೆ ಆಕ್ರಮಣ ಮಾಡಿದಾಗ, ಓ ಅಯ್ಯೋ, ನನ್ನ ರಾಜ್ಯಕ್ಕೆ ಬೇರೆ ರಾಜರು ಬಂದು ಆಕ್ರಮಣ ಮಾಡಿದಾರಲ್ಲ ಅಂತೇಳಿ ಅವ ಏನ್ ಮಾಡ್ತಾನ, ನಿದ್ದೆಗಣ್ಣಿಂದ ಒಮ್ಮೆ ಹೆದರ್ದವ ಕಣ್ಣು ಬಿಡ್ತಾನ. ಆಗ ಆತನಿಗೆ ಏನ್ ಅನ್ಸತಿ, ಓ ನಾನು ಇದುವರೆಗೆ ಕಂಡಿದ್ದು ಕನಸು. ನೋಡಿ, ಈ ಪದ್ಯ ಭಾಗ ಏನಿದೆ, ನನ್ನ ಸಂಪತ್ತಿನ ಮದ ಆಯ್ತು, ಅಥವಾ ರಾಜ್ಯದ ಮದ ಆಯ್ತು, ಮಗನ ಮದ ಆಯ್ತು, ಅಥವಾ ಯುವತಿಯ ಮದ ಆಯ್ತು ಗೊತ್ತಿಲ್ಲ. ನಾನು ಹುಟ್ಟಿನಾಗಿನಿಂದ ನನ್ನ ಕನಸನ್ನು ಏನ್ ಕಾಣ್ತಾ ಇದ್ದೀನಿ, ನನ್ನ ಕನಸಿನಲ್ಲಿ ನಾನು ಇಡೀ ಎಲ್ಲ ಮದ ಅಂದ್ರೆ ಅಹಂಕಾರದಿಂದ ನಾನು ಸಂತೋಷವನ್ನು ವ್ಯಕ್ತಪಡಿಸಾಕತ್ತಾನ. ಅಷ್ಟರೊಳಗ ರೂಪರ ದಂಡು ಅಂತ ಸೈನ್ಯ ಏನೇನ್ ಮಾಡ್ತತಿ, ಈತನ ಮನೆಯ ಮುತ್ತಿದಂಗ ಕನಸ ಕಾಣ್ತಾನ. ಆ ಸಂದರ್ಭದಲ್ಲಿ ಅವಾಗ ಹೆದರಿ ಒಮ್ಮಿಂದೊಮ್ಮೆಲಿ ಕಣ್ಣನ್ನ ಬಿಡ್ತಾನ. ಅವಾಗ ಅಯ್ಯೋ, ನಾನು ಇಲ್ಲಿವರೆಗೂ ಕಂಡಿದ್ದು ಕನಸು ಅಂತೇಳಿ ವ್ಯಕ್ತಪಡಿಸ್ತಾನೆ. ನೋಡಿ ಮಕ್ಕಳೇ, ಈಗ ಇದರಲ್ಲಿ ನಾವು ತಿಳಿದುಕೊಳ್ಳುವುದು ಏನಪ್ಪಾ ಅಂತಂದ್ರ, ಮನುಷ್ಯನಿಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಕನಸನ್ ಕಾಣ್ತಾನ. ಈ ಪದ್ಯ ಭಾಗ ಏನ್ ಹೇಳ್ತೈತಿ, ಒಂದು ಮುರುಕುದರ ಒಂದು ಪಾಳು ಬಿದ್ದಂತಹ ಒಂದು ಮನೆಯಲ್ಲಿ ಒಬ್ಬ ಭಿಕ್ಷುಕ, ಒಬ್ಬ ಊರ ಮಂದಿ ಇರ್ತಕ್ಕಂತಹ ಒಂದು ಪಾಳು ಬಿದ್ದ ಮನೆಯಲ್ಲಿ ಭಿಕ್ಷುಕ ಕನಸನ್ನ ಕಾಣ್ತಿರ್ತಾನ. ಆ ಕನಸಿನಲ್ಲಿ ಇವ್ಗೆ ಏನಾಕತಿ, ಒಬ್ಬ ರಾಜ, ನಾವು ಆ ಪಟ್ಟಣದ ರಾಜ ಏನ್ ಮಾಡ್ತಾನ, ಅರಸ ದಿಢೀರನೆ ಸತ್ತು ಹೋದಾಗ ಆತನಿಗೆ ಗಂಡು ಮಕ್ಕಳು ಇರುವುದಿಲ್ಲ. ಮಕ್ಕಳಿಲ್ಲದ ಕಾರಣ ಅಲ್ಲಿಯ ಊರ ಜನರು ಏನ್ ಮಾಡ್ತಾರೆ, ಪಟ್ಟಣದ ಜನರೆಲ್ಲರೂ ಕೂಡಿ ಒಂದು ಆನೆಯ ಕೈಗೆ ಹೂವಿನ ಮಾಲೆಯನ್ನು ಕೊಟ್ಟು, ನೀನ್ ಯಾರ ಕೊರಳಿಗೆ ಮಾಲೆಯನ್ನು ಹಾಕ್ತಿಲ್ಲ, ನಾವು ಅವನನ್ನ ರಾಜನಂತೆ ಒಪ್ಪುಕೊಳ್ತೀವಿ ಅಂತ ಹೇಳ್ತಾರ. ಅವಾಗ ಆನೆ ಹೋಗಿ ಯಾರಿಗೆ ಮಾಲೆಯನ್ನು ಹಾಕ್ತತಿ, ಈ ಕನಸನ್ ಕಾಣ್ತಿರುವಂತಹ ಭಿಕ್ಷುಕನಿಗೆ ಮಾಲೆಯನ್ನು ಹಾಕಿದಾಗ ಅವಾಗ ಊರ ಜನರು ಈತನನ್ನ ಒಪ್ಪುಕೊಳ್ತಾರ. ಇವ ಅಲ್ಲಿಯ ರಾಜ, ಈ ರಾಜನಾಗಿ ಸಿಂಹಾಸನವನ್ನ ಕಟ್ಟಿಕೊಂಡು, ಪಟ್ಟವನ್ನ ಕಟ್ಟಿಕೊಂಡು ತನ್ನ ಹೆಂಡತಿಯರೊಡನೆ ಸುಖ ವೈಭೋಗಗಳಲ್ಲಿ ಇರ್ತಾನ. ಈತನಿಗೆ ಹೆಣ್ಣು ಮತ್ತು ಗಂಡು ಮಕ್ಕಳಾದಾಗ ಈತನು ತನ್ನ ರಾಜ್ಯಸಭೆಯಲ್ಲಿ, ಓಲಗದಲ್ಲಿ ಅಂದ್ರೆ ರಾಜ್ಯಸಭೆಯಲ್ಲಿ ಸಿಂಹಾಸನ ಮೇಲೆ ಕುಳಿತಿರುವಾಗ ಈತ ತನ್ನ ಮಕ್ಕಳ ಜೊತೆ ಆಟವನ್ನು ಆಡ್ತಿರುವಂತ ಸಂದರ್ಭದಲ್ಲಿ ತನ್ನ ಚಾತುರಂಗ ಬಲವನ್ನು ನೋಡಿ ಖುಷಿಯನ್ನು ವ್ಯಕ್ತಪಡಿಸಿರ್ತಾನ. ಆ ಸಂದರ್ಭದಲ್ಲಿ ಈತ ತನ್ನ ಮಂತ್ರಿಗಳಿಗೆ ಹೇಳ್ತಾನೆ, ಏನಂತ, ನನ್ನ ಮಕ್ಕಳು ಮದುವೆ ವಯಸ್ಸಿಗೆ ಬಂದರೆ ಇವರಿಗೆ ನಾವು ಮದುವೆಯನ್ನ ಮಾಡಬೇಕು ಅಂದಾಗ ಮಂತ್ರಿಗಳು, ಆಯ್ತು ಸ್ವಾಮಿ ಒಡೆಯ, ನಾವು ನಿಮ್ಮ ಮಕ್ಕಳಿಗೆ ಹೆಣ್ಣನ್ನ ನೋಡಿ ಬಂದಿದೀವಿ, ಮದುವೆಯನ್ನ ಮಾಡ್ತೀವಿ. ಅದು ಒಂದೇ ರೀತಿಯಲ್ಲ, ಎಲ್ಲ ರೀತಿಯಾದಂತಹ ಮಕ್ಕಳು ಏನ್ ಮಾಡ್ಬೇಕು, ಎಲ್ಲ ರೀತಿಯಾದಂತಹ ರಾಜರುಗಳು ಒಪ್ಪಬೇಕು. ಸುತ್ತಮುತ್ತಲಿನ ರಾಜರುಗಳು ಕೂಡ ಎಲ್ಲರೂ ಬಂದು ನಿಮ್ಮ ಮಕ್ಕಳ ಮದುವೆನ ಎಷ್ಟೊಂದು ಅಂದದ ರೀತಿಯಲ್ಲಿ ಮಾಡಿದಾರ ಅಂತೇಳಿ ಎಲ್ಲರೂ ಒಪ್ಪಬೇಕು. ಆ ರೀತಿ ನಾವು ಮದುವೆಯನ್ನ ಮಾಡ್ತೀವಿ ಅಂತೇಳಿ ಹೇಳಿದಾಗ ಮದುವೆಯನ್ನ ಮಾಡ್ತಾರ. ಆ ಸಂದರ್ಭದಲ್ಲಿ ಈತನ ಕೊನೆಗೆ ಏನಾಗ್ತದಪ್ಪ ಅನ್ನೋ ಪಟ್ಟವನ್ನ ಕಟ್ಟಿ ಈತನು ಆಳುವಂತ ಸಂದರ್ಭದಲ್ಲಿ ನೋಡಿ, ಅವಾಗ ಏನ್ ಹೇಳ್ತಾರ, ಎಲ್ಲ ಮದುವೆನಾದಂತಹ ಸಂದರ್ಭದಲ್ಲಿ ಈತನಿಗೆ ತನ್ನ ಸಂಪತ್ತಿನ ಮದವೋ ಅಥವಾ ತನ್ನ ಯುವತಿ ಮದವೋ ತನ್ನ ಮಕ್ಕಳ ಮದವೋ ಏನೂ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಇವ ತುಂಬಾ ಖುಷಿಯನ್ನು ವ್ಯಕ್ತಪಡಿಸುವಂತಹ ಸಮಯದಲ್ಲಿ ಈಗ ಬೇರೆ ರಾಜ್ಯದ ಅರಸರ ದಂಡು ಏನ್ ಮಾಡ್ತದೆ, ಸೈನ್ಯ ಬಂದು ಈತನ ರಾಜ್ಯಕ್ಕೆ ಮುತ್ತಿ ಹಾಕಿದಾಗ ಒಮ್ಮಿಂದೊಮ್ಮೆಲೆ ಈತ ಹೆದರಿ ಏನ್ ಮಾಡ್ತಾನೆ, ನನ್ನ ರಾಜ್ಯಕ್ಕೆ ಎಲ್ಲರೂ ಬಂದು ಮುತ್ತಿಗೆನ ಹಾಕಿದ್ರು, ನನ್ನ ರಾಜ್ಯವನ್ನ ಇವರು ಕಬಳಿಸ್ತಾರ ಅನ್ನುವಂತಹ ಗಾಬರಿಯಿಂದ ಹೆದರಿ ಕಣ್ಣನ್ನ ಬಿಡ್ತಾನ. ಆಗ ಈತ ಭಿಕ್ಷುಕನ ಇರುವಂತಹ ಸ್ಥಿತಿಗೆ ಮತ್ತೆ ಮರಳ್ತಾನ. ಅಯ್ಯೋ, ನಾನು ಇಲ್ಲಿವರೆಗೂ ಕಂಡಿದ್ದು ಕನಸು ಅಂತೇಳಿ ಈತನಿಗೆ ಅನಿಸ್ತತಿ ಎನ್ನುವಂತ ಒಂದು ಈ ಪದ್ಯ ಭಾಗದ ಸಾರಾಂಶವನ್ನ ಮಕ್ಕಳೇ, ಈ ಪದ್ಯ ಭಾಗದ ಸಾರಾಂಶ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ಭಾವಿಸ್ತೀನಿ. ಮುಂದಿನ ತರಗತಿಯಲ್ಲಿ ಈ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ.